ಸ್ವಾಮಿ ಮಂಜುನಾಥನನ್ನು ರಕ್ಷಿಸಿ, ಅಪಪ್ರಚಾರಿಗಳನ್ನು ಶಿಕ್ಷಿಸಿ, ಸತ್ಯಮೇವ ಜಯತೆ ಎಂಬ ಪ್ಲೇಕಾರ್ಡ್ ಹಿಡಿದು ಸದನದೊಳಗೆ ಪ್ರವೇಶ. ಧರ್ಮಸ್ಥಳ ಪ್ರಕರಣದಲ್ಲಿ ನಡೆಯುತ್ತಿರೋ ಅಪಪ್ರಚಾರವನ್ನು ತಡೆಯುವಂತೆ ಮತ್ತು ಅಪಪ್ರಚಾರ ಮಾಡುವವರಿಗೆ ಶಿಕ್ಷೆ ವಿಧಿಸುವಂತೆ ಶಾಸಕ ಶರಣಗೌಡ ಕಂದಕೂರ್ ಆಗ್ರಹ. ಜೈಲಲ್ಲಿ 4ನೇ ದಿನ ಕಳೆದ ದರ್ಶನ್ಗೆ ಹೊಸ ಟೆನ್ಷನ್. ಅಂತೂ ಇಂತೂ 4 ದಿನ ಕಳೆಯಿತು. ಬೇಸರದಲ್ಲೇ ಕ್ಷಣ ಕಳೆಯುತ್ತಿದ್ದಾರೆ. ಈ ನಡುವೆ ಮತ್ತೆ ಬಳ್ಳಾರಿ ಜೈಲಿನ ಭಯ ಶುರುವಾಗಿದೆ. ಆರೋಪಿಗಳು ಯಾವ್ಯಾವ ಜೈಲಲ್ಲಿದ್ರೋ ಅದೇ ಜೈಲಿಗೆ ಶಿಫ್ಟ್ಗೆ ಮನವಿ. ಅರ್ಜಿ ವಿಚಾರಣೆ ನಡೆಸಿ ಆದೇಶ ಹೊರಬೀಳೋ ಸಾಧ್ಯತೆ. ಶ್ರೀಕೃಷ್ಣ ರಥಕ್ಕೆ ವಿದ್ಯುತ್ ಸ್ಪರ್ಶಿಸಿ 5 ದುರ್ಮರಣ ಹೊಂದಿರೋ ಘಟನೆ ಹೈದರಾಬಾದ್ನ ಉಪ್ಪಲ್ ಠಾಣಾ ವ್ಯಾಪ್ತಿಯ ರಾಮಾಂತಪುರದಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ಮೆರವಣಿಗೆ ವೇಳೆ ರಥ ಎಳೆಯುತ್ತಿದ್ದಾಗ ದುರಂತ ಸಂಭವಿಸಿದೆ. ದುರಂತದಲ್ಲಿ 5 ದುರ್ಮರಣ. 4 ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಮನೆಯ ತಾರಸಿ ಮೇಲೆ ಡ್ರಮ್ನಲ್ಲಿ ಮನೆ ಮಾಲೀಕನ ಶವ ಪತ್ತೆಯಾಗಿರೋ ಘಟನೆ. ಪತ್ನಿ ಹಾಗೂ ಮಕ್ಕಳು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಹಂಸರಾಮ್ ಅಲಿಯಾಸ್ ಸೂರಜ್ ತಮ್ಮ ಪತ್ನಿ ಮತ್ತು ಮಕ್ಕಳೊಂದಿಗೆ ಇಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು.